ಡಿ.ಕೆ. ಶಿವಕುಮಾರ್ ಅವರು ಕುಂಭಮೇಳದಲ್ಲಿ ಭಾಗಿಯಾಗಿದ್ದು ಇಂದು ಜನಮಾನಸದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಓರ್ವ ಹಿಂದುವಾಗಿ ದೈವಭಕ್ತನಾಗಿ ಕುಂಭಮೇಳದಲ್ಲಿ ಭಾಗಿಯಾಗಿದ್ದು ತಪ್ಪೇ ಎನ್ನುವಂಥ ವಿಚಾರ ಖಂಡಿತವಾಗಿಯೂ ತಪ್ಪಲ್ಲ. ಅದು ಅವರ ವೈಯಕ್ತಿಕ ವಿಚಾರ, ಅವರ ಭಾವನೆಗೆ ಸಂಬಂಧಿಸಿದಂತಹ ವಿಚಾರ. ಇದನ್ನು ರಾಜಕೀಯಗೊಳಿಸುವುದು ಖಂಡಿತವಾಗಿಯೂ ತಪ್ಪು. ಶಿವಕುಮಾರ್ ಅವರು ಗಟ್ಟಿಯಾಗಿ ಮಾತನಾಡಿದರೆ ಮಲ್ಲ, ಮಾತನಾಡದೆ ಸುಮ್ಮನಿದ್ದರೆ ಅದೂ ತಪ್ಪು, ಬಾಯಿ ಬಿಡುವುದಿಲ್ಲ ಎಂಬಂತಹ ವಿಚಾರ. ಮುಸಲ್ಮಾನರ ಬಗ್ಗೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂದ್ರೆ ಮುಲ್ಲಾ. ಯೇಸು ಕ್ರಿಸ್ತನ ದೇವಾಲಯ ನಿರ್ಮಿಸಿದರೆ ಯೇಸು ಕುಮಾರ. ಹಿಂದೂಗಳ ಪರ ಹಿಂದುತ್ವದ ಬಗ್ಗೆ ಧ್ವನಿ ಎತ್ತಿದರೆ ನಕಲಿ ಹಿಂದುತ್ವ. ಕಾಂಗ್ರೆಸ್ ಪಕ್ಷದಲ್ಲಿದ್ದವರು ಕನಿಷ್ಠ ಪಕ್ಷ ದೇವಾಲಯಕ್ಕೂ ಕೂಡ ಭೇಟಿ ನೀಡುವ ಹಾಗಿಲ್ಲ. ಕಾರಣ ಹಿಂದೂ ವಿರೋಧಿ ಎಂಬಂತಹ ಪಟ್ಟ. ಕಾಂಗ್ರೆಸ್ನಲ್ಲಿರುವ ಹಿಂದೂಗಳು ಕುಂಭಮೇಳದಲ್ಲಿ ಮಿಂದರೂ ತಪ್ಪು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೂ ತಪ್ಪು, ಧರ್ಮಸ್ಥಳಕ್ಕೆ ಹೋದರೂ ತಪ್ಪು, ತಿರುಪತಿಗೆ ಹೋದರೂ ತಪ್ಪು, ಕೂತರೂ ತಪ್ಪು, ನಿಂತರೂ ತಪ್ಪು, ಮಾತನಾಡಿದರೂ ತಪ್ಪು, ಮೌನವಿದ್ದರೂ ತಪ್ಪು, ದೇವಾಲಯಗಳಿಗೆ ಹೋದರೂ ತಪ್ಪು. ಯಾಕೆಂದ ಕೇಳಿದರೆ ಬಿಜೆಪಿ ಹಿಂದೂ ಧರ್ಮವನ್ನು ದತ್ತು ಪಡೆದುಕೊಂಡಿದೆ. ಹಿಂದೂಗಳು ಧರ್ಮದ ಆಚರಣೆಯನ್ನು ಬಿಜೆಪಿಗೆ ಮಾರಿಕೊಂಡಿದ್ದಾರೆ ಎನ್ನುವಂತಹ ನಂಬಿಕೆ ಬಿಜೆಪಿಯದ್ದು. ಪರಶುರಾಮನ ನಕಲಿ ವಿಗ್ರಹ ಮಾಡಿ ಕೋಟಿ ಕೋಟಿ ಲೂಟಿ ಮಾಡಿ ನುಂಗಿದವರು ಹಿಂದುತ್ವವಾದಿಗಳು, ದೇಶಪ್ರೇಮಿಗಳು ಎಂಬಂತಹ ಪಟ್ಟ. ಕಾಂಗ್ರೆಸ್ ನಾಯಕರು ಎಲ್ಲ ಹಿಂದೂ ಸಂಘಟನೆಗಳ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗಿಯಾದಾಗ ಮಾತ್ರ ಹಿಂದೂ ವಿರೋಧಿ ಪಟ್ಟವನ್ನು ಕಳಚಲು ಸಾಧ್ಯ ಎನ್ನುವುದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದನ್ನು ಪುತ್ತೂರಿನಲ್ಲಿ ಅಶೋಕ್ ರೈ ಅವರು ಆರಂಭಿಸಿದ್ದಾರೆ. ಸಂವಿಧಾನ ನೀಡಿದಂತಹ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ ಹಾಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಗೌರವಿಸೋಣವೇ ಎನ್ನುವುದು ನನ್ನ ಮನದಾಳದ ಮಾತು. ಜೈ ಹಿಂದ್.